ಈಗ ಮೊದಲಿಗೆ ಏಕತಾಳದ ಮೂರನೇ ಹೆಜ್ಜೆಯನ್ನು ಅಭ್ಯಾಸ ಮಾಡುವ. ಇದರ ತತ್ಕಾರ ತಾ ತೈ ಥಿ ತ ಥಿ ತೈ ತ ತ ತಾ ತೈ ಥಿ ತ ಥಿ ತೈ ತ ತ ಈ ರೀತಿ. ಇನ್ನು ಕಾಲಿನಲ್ಲಿ ತಾ ನೋಡಿ, ತಾ ಅಂತ ಮಾಡಿದಾಗ ನಿಮ್ಮದು ಈ ಪಾದ, ಇದಕ್ಕೆ ನಾವು ಸೂಚಿ ಪಾದ ಅಂತ ಹೇಳ್ತೇವೆ. ಈ ರೀತಿ ಮಾಡಬೇಕು, ಈ ರೀತಿ ಇರಬಾರ್ದು, ಹೀಗೆ ಇರಬೇಕು ಕೆಳಮುಖವಾಗಿ. ತಾ ಸಣ್ಣ ಒಂದು ಮುಮ್ಮಡಿಯನ್ನು ಬಳಸಿಕೊಂಡು ಜಂಪು. ತಾ ತೈ ಆಕಾರಕ್ಕೆ, ಥಿ ಹಿಂದೆ ಕರ್ತರಿ ಕಾಲು ನೋಡಿ, ಹೀಗೆ ಹೀಗೆ ಮಾಡಬೇಕು. ಇದು ನಿಮ್ಮ ಕಿರು ಬೆರಳಿನ ನೇರಕ್ಕೆ ಸ್ವಲ್ಪ ಹಿಂದೆ, ಆಯ್ತಾ? ಇನ್ನು ಇಲ್ಲಿ ಅಥವಾ ಇಲ್ಲಿ ಎಲ್ಲ ಮಾಡಲಿಕ್ಕಿಲ್ಲ, ಕಿರು ಬೆರಳಿನ ನೇರಕ್ಕೆ ಥಿ ಥಿ ತ ಬಲಕಾಲಿನಲ್ಲಿ, ಪುನಃ ಎಡಗಾಲಿಗೆ ಧಿ ತೈ ತ ತ. ಇದನ್ನು ನಾನೀಗ 4 ಕಾಲಗಳಲ್ಲಿ ಮಾಡಿ ತೋರಿಸ್ತೇನೆ. ತಾ ತೈ ಥಿ ತ ಥಿ ತೈ ತ ತ ತ ತೈ ಥಿ ತ ಥಿ ತೈ ತ ತ. ಎರಡನೇ ಕಾಲ. ಇದನ್ನು ನನಗೆ ಕೈಯ ಮೂಲಕ, ಕೈಯನ್ನು ಬಳಸಿಕೊಂಡು ಕೂಡ ಕಣ್ಣಿನ ಚಲನೆಯ ಜೊತೆಗೆ ಮಾಡ್ತೇನೆ. ಎರಡನೇ ಕಾಲ ತ ತೈ ಥಿ ತ ಥಿ ತೈ ತ ತ ತ ತೈ ಥಿ ತ ಥಿ ತೈ ತ ತ. ಮೂರನೇ ಕಾಲ ತ ತೈ ಥಿ ತ ಥಿ ತೈ ತ ತ ತ ತೈ ಥಿ ತ ಥಿ ತೈ ತ ತ. ನಾಲ್ಕನೇ ಕಾಲ ತ ತೈ ಥಿ ತ ಥಿ ತೈ ತ ತ ತ ತೈ ಥಿ ತ ಥಿ ತೈ ತ ತ. ಹೀಗೆ